ಅವರ ಸ್ಟೇಟ್ಮೆಂಟ್ ಇದು. ಖಡಕ್ ಆದಂತ ಸಂದೇಶವನ್ನ ವಿಜಯೇಂದ್ರ ಕೊಡ್ತಿದ್ದಾರೆ ಅಂದ ಮೇಲೆ ಅಲ್ಲಿ ಯತ್ನಾಳ್ ಬಣದಿಂದಲೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ ಇರುತ್ತೆ. ಯತ್ನಾಳ್ ಬಣ ಈಗ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಯತ್ನಾಳ್ ಬಣ ರೆಡಿ ಆಗಿದೆ. ವಕ್ಫ್ ವಿರೋಧಿ ಹೋರಾಟದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಯತ್ನಾಳ್ ಟೀಮ್ ರೆಡಿ ಮಾಡ್ಕೋತಾ ಇದೆ. ಈಗಾಗಲೇ 2 ಸುತ್ತಿನ ಹೋರಾಟವನ್ನ ಮಾಡಿ ಮುಗಿಸಿದ್ದಾರೆ ಯತ್ನಾಳ್ ಬಣ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಈಗ ಬಣ ರಾಜಕೀಯ ಮತ್ತೆ ಆಕ್ಟಿವ್ ಆದಂತಾಗಿದೆ. ಮೊನ್ನೆ ತಾನೇ ವಾರದ ಹಿಂದೆ ಸಭೆ ಕರೆದಿದ್ರು ವಿಜಯೇಂದ್ರ. ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಸಭೆ. ಆ ಸಭೆ ನಡೆದಿದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ, ಅದರ ಜೊತೆಗೆ ಪಕ್ಷ ಸಂಘಟನೆಯ ಕುರಿತಾಗಿ ಅಂತ ಸಭೆ ಕರೆದ್ರು. ಆದ್ರೆ ಆ ಸಭೆಯ ಹಿಡನ್ ಅಜೆಂಡಾ ಏನಾಗಿತ್ತು? ಒಂದು ಕಡೆ ವಿಜಯೇಂದ್ರ ಅವರ ಶಕ್ತಿ ಪ್ರದರ್ಶನ ಅಂತಲೇ ಬಿಂಬಿತವಾಯಿತು ಆ ಸಭೆ. ಆ ಸಭೆಯ ಒಳಗಡೆ ಚರ್ಚೆ ಆದಂತ ವಿಚಾರ ಯತ್ನಾಳ್ ಬಣದ ಬಗ್ಗೆ, ಯತ್ನಾಳ್ ಬಣ ಇಡ್ತಾ ಇರುವಂತಹ ಹೆಜ್ಜೆಯ ಬಗ್ಗೆ, ಕೊಡ್ತಾ ಇರುವಂತಹ ಹೇಳಿಕೆಯ ಬಗ್ಗೆ. ಈಗ ಯತ್ನಾಳ್ ಬಣ ಮತ್ತೆ ಅಲರ್ಟ್ ಆಗಿದೆ. 3ನೇ ಸುತ್ತಿನ ಹೋರಾಟ ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದೆ. ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿಗೆ ಎಚ್ಚರಿಕೆ ನೀಡಿದ್ರು ವಿಜಯೇಂದ್ರ. ಇವತ್ತು ನಾನೇ ಅಧ್ಯಕ್ಷ ಅಂತ ಯತ್ನಾಳ್ ಬಣಕ್ಕೆ ವಿಜಯೇಂದ್ರ ಸಂದೇಶ ಕೊಟ್ಟಿದ್ದಾರೆ. ಯತ್ನಾಳ್ ಬಣದ ಮುಂದಿನ ನಡೆ ಕುತೂಹಲ ಕೆರಳಿಸ್ತಾ ಇದೆ. ವಾರದ ಹಿಂದೆ ನಡೆದಂತಹ ಸಭೆ, ಅದರಲ್ಲಿ ಯತ್ನಾಳ್ ಬಣದ ಯಾವೊಬ್ರು ಕೂಡ ಭಾಗಿಯಾಗಿರಲಿಲ್ಲ. ಆ ಸಭೆಯ ಒಳಗಡೆ ನಡೆದಂತಹ ಚರ್ಚೆ ಕೂಡ ಯತ್ನಾಳ್ ಬಣದ ಕುರಿತಂತೆಯೇ ಇತ್ತು. ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸ್ತೀನಿ ಅಂತ ಯತ್ನಾಳ್ ಬಣ ನೇರ ಹೋರಾಟಕ್ಕೆ ಇಳಿದಿದೆ. ಈ ಹಿಂದೆ ಹಲವು ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಅವರ ಬಗ್ಗೆ ಅಸಮಾಧಾನ ಇದ್ದಿರಬಹುದು. ಆದ್ರೆ ಒಬ್ಬ ರಾಜ್ಯಾಧ್ಯಕ್ಷನನ್ನ ಕೆಳಗಿಳಿಸ್ತೀನಿ ಅಂತ ನೇರವಾಗಿ ಹೋರಾಟ ಮಾಡ್ತಾ ಇರೋದು ಇದೇ ಮೊದಲು ಬಿಜೆಪಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.